ಓಕೆ, ಇವಾಗ ಇದ್ರಲ್ಲಿ ಏನಿದೆ ಅಂತ ನಾನು ನಿಮಗೆ ಒಂದರಲ್ಲಿ ತೋರಿಸ್ತೀನಿ. ನಾನು ಮನೆಗೆ ಬಂದು ನಮಸ್ಕಾರ, ನಾನು ನಿಮ್ಮ ಅಮೃತ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಇವಳು ಏನು ಕೇಳ್ದಲೆ ರೆಡಿ ಆಗ್ತಿದ್ದಾಳೆ ಅಂದ್ಕೊಂಡ್ರ? ನಿಮಗೆ ರೆಡಿ ಆಗಿಲ್ಲ ಅಂತ ನಾನು ರೆಡಿ ಆಗಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಮ್ಮ ಪಾಪುನ ಸ್ಕೂಲ್ ಹತ್ರ ಬಿಟ್ಟು ನಾನು ಈ ಅವತಾರದಲ್ಲಿದ್ದೀನಿ. ಈಗ ರೆಡಿ ಆಗ್ತೀನಿ. ಏನಕ್ಕೆ ರೆಡಿ ಆಗ್ತೀನಿ ಅಂದರೆ ನಾನು ಇವತ್ತು ನನ್ನ ಮೇಕಪ್ ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಒಂಥರ ಖುಷಿ ಆಗ್ತಾಯಿದೆ. ಸೊ ನಾನು ಇವತ್ತು ನಾನು ಮೇಕಪ್ ಪ್ರಾಡಕ್ಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಗನೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಐ ವಿಲ್ ಚೇಂಜ್ ಮೈ ಡ್ರೆಸ್. ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ತಲೆ ಒಣಗಿಸ್ಕೋಬೇಕು ಸ್ವಲ್ಪ. ಸೊ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಓಕೆ, ನಾವು ಅಲ್ಲಿಂದ ಗಾಡಿ ಎತ್ಕೊಂಡು ಮೆಟ್ರೋ ಕಡೆ ಹೋಗೋಣ. ಮೆಟ್ರೋ ಕಡೆ ಹೋದ್ಮೇಲೆ ನೆನಪಾಯಿತು. ಓಕೆ, ಲೆಟ್ಸ್ ಗೋ. ಮೆಟ್ರೋ ಹತ್ತನ. ಮೆಟ್ರೋ ಅಲ್ಲಿ ಡ್ರಾಸ್ಟಿಕ್ ಆಗಿದೆ. ನಾನು ಏನೋ ತಗೋಬೇಕು ಅಂದಾಗಲೇ ಯಾರಿಗೋ ಒಬ್ರಿಗೆ ಏನೋ ಒಂದು ಕಾಯಿಲೆ ಬರುತ್ತೆ. ಹಂಗಾಗಿ ಜಾಲಹಳ್ಳಿ ಕ್ರಾಸಲ್ಲಿ ಯಾವನೋ ಒಬ್ಬ ಬೇವಕೂಫ್ ಹೋಗಿ ಮೆಟ್ರೋಗೆ ಎಗ್ರಿ ಮೆಟ್ರೋನ ಅರ್ಧ ಗಂಟೆ 1 ಅವರ್ ಬ್ಲಾಕ್ ಮಾಡಿಸಿ ನಾನೀಗ ಅದರಿಂದ ಲೇಟಾಗಿ ಹೋಗ್ತಾ ಇದ್ದೀನಿ. 11:15 ಆಗಿದೆ ಆಲ್ರೆಡಿ. 10:30ಗೆ ಹೋಗ್ಬೇಕು ಅಂದ್ಕೊಂಡೆ. ಅವನು ಯಾರೋ ಬೇಕು ಎಗರಿರೋದಕ್ಕೆ 11:15ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನು ಈ ವೋಚರ್ ಮರ್ತೋಗಿತ್ತು ಅಂತ ಮತ್ತೆ ಮನೆಗೆ ಬಂದು ವೋಚರ್ ತೊಗೊಂಡು ನಾನು ಯಾವಾಗ ಮೆಟ್ರೋ ತೊಗೊಂಡು ನಾನು ಹೋಗ್ತೀನಿ. ಆ ನಾಯಿಗೆ ಬ್ಲೂ ಐಸ್ ಇದೆ. ಐ ಡೋಂಟ್ ನೋ ವೈ. ಆ ನಾಯಿ ಬ್ಲೂ ಐಸ್ ಇದೆ. ಆ ನಾಯಿನ ನೋಡಿಕೊಂಡು ನಾನು ಮಾತಾಡ್ಕೊಂಡೇ ಹೋಗೋದು. ಅಲ್ಲಿಂದ ಮೆಟ್ರೋ ಹತ್ತಿ ನಾವು KR ಮಾರ್ಕೆಟಲ್ಲಿ ಮೆಟ್ರೋ ಇಳಿದು ಹೋಗಿ ನನ್ನ ಪ್ರಾಡಕ್ಟ್ ತಗೊಂಡ್ಬರೋಣ. ನೋಡಿ ಎಷ್ಟು ಲೈಟಲ್ಲಿದೆ. ಇಲ್ಲಿ ಬಂದು ಕೆರ ಹೊಲಿಸ್ತಾ ಇದ್ದಾಳೆ ರೇಖಾ. ಬೇಗ ಬಾರೆ ಅಂತ ನನ್ನ ಬೇಗ ಕರೆಸ್ಬಿಟ್ಟು ನಾನು KR ಮಾರ್ಕೆಟ್ ಮೆಟ್ರೋ ಈಚೆ ಕಡೆ ಕೂತಿದ್ದೀನಿ. ಅವಳು ಇನ್ನೂ ಬಂದಿಲ್ಲ. ಮೆಜೆಸ್ಟಿಕ್ಕಲ್ಲಿ ಇದ್ದೀನಿ ಅಂದು. ಅಲ್ಲಿಂದ 2 ಸ್ಟಾಪ್ ಅಲ್ವಾ, ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತೀನಿ. ಬರಲಿ ಅಕ್ಕ ಅಂತ. ರೇಖಾ ಬಂದಮೇಲೆ ನಾವು ಅಲ್ಲಿಗೆ ಆಟೋದಲ್ಲಿ ಹೋದ್ವಿ. ಅಲ್ಲಿ ಓಲಾ ಆಟೋ ಮಾಡ್ಕೊಂಡೆ ಹೋಗಬೇಕು. ಹಾಗೆ ಹೋದರೆ ರೋಡ್ ಕನ್ಫ್ಯೂಸ್ ಆಗುತ್ತೆ. ಅವ್ರು ನಮ್ಮನ್ನ OTC ರೋಡ್ ಹತ್ರ ಬಿಡಿ ಅಂದರೆ ಇಲ್ಲಿ ಲಾಸ್ಟ್ ಟೈಮ್ ಬಂದಾಗಲೂ ಇದೇ ಥರ ಇತ್ತು. ಬಟ್ ಈ ಸತಿ ತುಂಬ ಪಾಯಸ ಆಗಿದೆ. ನೀರೆಲ್ಲ ಬಿಟ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಬರೀ ಮಣ್ಣಾಗಿತ್ತಾ ಇದ್ರು. ಅವಾಗಲೂ ಆಟೋ ಇಲ್ಲೇ ನಿಲ್ಲಿಸಿದ್ರು, ಇವಾಗಲೂ ಆಟೋ ಇಲ್ಲೇ ನಿಲ್ಲಿಸಿದ್ದಾರೆ. ಇಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ಹೋಗೋಣ. ಮಣ್ಣು ಹತ್ತಿ ಬೆಟ್ಟ ಹತ್ತಿ ಗುಡ್ಡ ಇಳಿದು ಸೊ ನಾವು ಆ ಗುಂಡಿ ಪಾತಾಳ ಎಲ್ಲ ಹತ್ತಿ ಇಳಿದು ಆಮೇಲೆ ನಾವು ವೈಭವ್ ಸ್ಟೋರ್ ಕಡೆಗೆ ಒಳಗೆ ಅಂತೂ ಇಂತೂ ಫೈನಲಿ ಹೋದ್ವಿ. ಅಷ್ಟೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದಾಗ ನಾನು ವೀಡಿಯೋ ಮಾಡಿಲ್ಲ. ಲಾಸ್ಟಿಗೆ 1-2 ಪ್ರಾಡಕ್ಟ್ ಮರ್ತೋಗಿದ್ದನ್ನ ಹುಡ್ಕೊಂಡು ಬಂದಾಗ ವೀಡಿಯೋ ಮಾಡಿದೆ. ಸೊ ನಾನು ಕ್ರಿಂಪರ್ ಕರ್ಲರ್ನ ಟೆಸ್ಟ್ ಮಾಡಿ ಕೊಡ್ತಾಯಿದ್ರು. ಅದನ್ನೆಲ್ಲ ತೊಗೊಂಡು ಬಿಲ್ ಹಾಕ್ಸ್ಕೊಂಡು ನಾವು ಈಚೆ ಬಂದು ಮಂಡಾಸ್ ಫೈನಲಿ ಆಫ್ಟರ್ ಪರ್ಚೇಸಿಂಗ್ 28,000 ಮನೆಗೆ ಹೋಗಿ ತೋರಿಸ್ತೀನಿ. ಅಲ್ಲಿಂದ ಮತ್ತೆ ಆಟೋ ಹತ್ಕೊಂಡು ಫುಲ್ ನನ್ನ ಪ್ರಾಡಕ್ಟ್ ಇಟ್ಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಭಾರಿ ಖುಷಿಯಾಗಿ ನಾನು ವಾಪಸ್ಸು ಮೆಟ್ರೋ ಹತ್ಕೊಂಡು ವಾಪಸ್ ನಾವು ನಮ್ಮ ಮನೆ ಕಡೆ ಬಂದು ಮೆಟ್ರೋಲ್ಲಿ ಬಂದು ಆಲ್ರೆಡಿ ಅಷ್ಟೊಂದು ಜನ ಇದ್ದರು. 3:30 ಆಗಿತ್ತು. ಆಲ್ರೆಡಿ ಅಷ್ಟು ಜನ ಇದ್ದರು. ಬಟ್ ನನ್ನ ಮುಖದಲ್ಲಿ ಭಾರಿ ಖುಷಿ ಇತ್ತು. ನನಗೆ ಜನ ಕಾಲು ನೋವು ಹೊಟ್ಟೆ ಹಸಿ ಏನೂ ಆಗಲಿಲ್ಲ ಅವತ್ತು. ಯಾಕೆಂದರೆ ನಾನು ಪ್ರಾಡಕ್ಟ್ ತೊಗೊಂಡಿದ್ದೆನಲ್ಲ, ಹುಡುಗಿಗೆ ಮೇಕಪ್ ಭಾರಿ ಇಷ್ಟ. ಆಮೇಲೆ ಅದನ್ನು ತೊಗೊಂಡು ವಾಪಸ್ ಫೈನಲಿ ಅಮೃತ ಪ್ರೊಫೆಷ್ನಲ್ ಮೇಕಪ್ ಕಿಟ್ನ ರೆಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇನ್ನು ಬ್ಯಾಗ್ ಸಿಕ್ಕಿಲ್ಲ. ಬ್ಯಾಗ್ಗೋಸ್ಕರ ಮತ್ತೆ ಓದ್ತೀನಿ. ಹೋಗಲ್ಲ ಆಲ್ಮೋಸ್ಟು, ಆದರೂ ಹೇಳೋಕ್ಕಾಗಲ್ಲ. ಯಾರು ಸ್ಪಾನ್ಸರ್ ಮಾಡಿದ್ರೆ ಹೋಗಿ ತೊಗೊಂಬರ್ತೀನಿ ಅಷ್ಟೇ. ಬರೀ ನನ್ನ ಮನೆಗೆ ಹೋಗ್ಬಿಟ್ಟು ಈಗೆಲ್ಲ ತೋರಿಸ್ತೀನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ. ಮನೆಗೆ ಬರ್ತಿದ್ದಂಗೆ ನಮ್ಮ ಮನೆ ಮಗು ಅಮ್ಮ ಇಷ್ಟೊಂದು ಪ್ರಾಡಕ್ಟು ಅಂತೆಲ್ಲ ಬಾಯಿ ಮೇಲೆ ಕೈ ಇಕ್ಕೊಂಡ್ಳು. ಆದರೂ ನನಗೆ ಭಾರಿ ಖುಷಿ ಇತ್ತು. ನಮ್ಮ ಅಮ್ಮಂಗೆ ಇಷ್ಟೆಲ್ಲ ತಂದು ಸಮಾಧಾನ. ಮನೆಗೆ ಬಂದು ಅವೆಲ್ಲ ಮುಟ್ಬಿಡ ಬಿಡು. ಆಮೇಲೆ ನನಗೆ ಇದನ್ನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಲೆಟ್ ಮಿ ಶೋ. ಆಮೇಲೆ ತೋರಿಸ್ತೀನಿ. ಬಟ್ ದಿಸ್ ಇಸ್ ಅ ಗಿಫ್ಟ್. ನಾವು ಪ್ರಾಡಕ್ಟ್ನ ನೋಡೋಣ. ನನಗೆ ಭಾರಿ ಖುಷಿ ಆಗ್ತಾಯಿದೆ. ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಲೆಕ್ಕ ಹಾಕ್ಬಿಟ್ಟು ನಾನು ಯಾವುದು ನನ್ನ ಫ್ರೆಂಡ್ ಯಾವುದು ಅಂತ ನೋಡಿಬಿಟ್ಟು ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿ ಸಿಂಗಲ್ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಹಾಗಾಗಿ ಪ್ರಾಡಕ್ಟ್ನೆಲ್ಲ ಇಲ್ಲಿ ಅಂಡುಬಿಟ್ಟು ಏನಿದೆ ಅಂತ ತೋರಿಸ್ತೀನಿ. ಓಕೆನಾ? ಸ್ಟೇ ಟ್ಯೂನ್ಡ್. ವಾಟ್ ಐ ಗಾಟ್ ಫಾರ್ ದಟ್ ವೋಚರ್ ವೈಭವ್ ಸ್ಟೋರ್ ಕಡೆಯಿಂದ ಏನಿದೆ ನೋಡೋಣ. ಯುರೋಪ್ ಗರ್ಲ್ ಮಾಯ್ಶ್ಚರೈಸರ್ ಇದೆ. ಇದು ನನಗೆ. ಆಮೇಲೆ ಇದು ಐ ಥಿಂಕ್ ಡೆನ್ಸ್ ಕಲರ್ ಲಾಂಗ್ ಲಾಸ್ಟಿಂಗ್ ಮ್ಯಾಟ್ ವಾಟರ್ ಪ್ರೂಫ್. ಇದು ಏನು ಅಂತಂದರೆ ಐಲೈನರ್. ಓಕೆ, ನೆಕ್ಸ್ಟ್ ಐಟಮ್ ಏನಿದೆ? ಬ್ಯಾಗ್ ಒಂದು ಪೇಪರ್ ಆಗಿದೆ. ಐ ಶ್ಯಾಡೋ ಪ್ಯಾಲೆಟ್ ಇದೆ, ಫ್ಯಾಷನ್ ಕಲರ್ದು. ಇದು ತೋರಿಸ್ಲಾ? ಇದೆಲ್ಲ ಶೇಡ್ ನಂಗೆ ಬೇರೆ ಕೊಟ್ಟಿದ್ರೆ ನನಗಿನ್ನೂ ಖುಷಿ ಆಗ್ತಿತ್ತು. ನನ್ನ ಫ್ರೆಂಡಿಗೆ ಫೌಂಡೇಶನ್ ಕೊಟ್ಟಿದ್ರು, ಫಿಟ್ ಮಿದೇನೋ. ಸಿ ದಿಸ್ ಇಸ್ ಐ ಶ್ಯಾಡೋ. ತುಂಬ ಚೆನ್ನಾಗಿದೆ.
ಇದು ಯೂಸ್ ಆಗುತ್ತೆ. ಬ್ಲೂ ಎಲ್ಲ ನನಗೆ ಯೂಸ್ ಆಗಲ್ಲ. ನಾನು ಆಗ ಕೇಳಬೇಕಾಗಿದ್ದು ಬೇರೆದು ಕೊಡಿ ಅಂತ. ಓಕೆ, ಕಾಂಪ್ಲಿಮೆಂಟ್ರಿ. ಇದೇನು ಅಂತ ಗೊತ್ತಾಗಿಲ್ಲ, ನಾನು ನಿಮ್ಗೆ ನೋಡ್ಬಿಟ್ಟು ಹೇಳ್ತೀನಿ. ಹಾಗೆ ಇರಲಿ ನೋಡಿ. ಸೊ ದಿಸ್ ಇಸ್ ಮೈ ಆಲ್ ಪ್ರಾಡಕ್ಟ್. ಇದು ನನ್ನ ಫ್ರೆಂಡ್ ಪ್ರಾಡಕ್ಟ್. ಆಮೇಲೆ ನಂದು ಇನ್ನೂ ಒಂದು ಪ್ರಾಡಕ್ಟ್ ಬಂದಿತ್ತು, ಅಂದರೆ ಇದು ಬೇಸಿಕ್ಕಿಗೆ ಇರಲಿ ಅಂತ ತರಿಸ್ಕೊಂಡಿದ್ದೆ. ಸೊ ಅದು ಅರೈವಲ್ ಆಗಿತ್ತು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೃತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಸ್ಪೆಷಲ್ ಬ್ಲಾಗ್. ನಾನು ಸ್ವಲ್ಪ ಪ್ರಾಡಕ್ಟ್ಸ್ ತಗೊಂಡಿದ್ದೆ, ಅದನ್ನ ನಿಮಗೆ ತೋರ್ಸೋಣ, ಅನ್ಬಾಕ್ಸಿಂಗ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಇದರಲ್ಲಿ ಏನಿದೆ ಸೀಕ್ರೆಟ್ಸ್ ಅಂತ ನೋಡೋಣ. ಓಕೆ, ಲೆಟ್ಸ್ ಓಪನ್ ದ ಬಾಕ್ಸ್. ಓಹ್, ಇದು ಡಿಫ್ರೆಂಟ್ ಆಗಿರೋ ಬಾಕ್ಸ್. ಡಿಫ್ರೆಂಟ್ ಅಲ್ಲ, 2 ಬಾಕ್ಸ್ ಇದೆ. ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ ನೋಡಿ. ಬಾಕ್ಸ್ ಮೇಲೆಲ್ಲ ಬ್ರ್ಯಾಂಡ್ ಹಾಕಿದ್ದಾರೆ. ಐ ಆಮ್ ನಾಟ್ ಶೋರ್ ದ ಬ್ರ್ಯಾಂಡ್. ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಓಪನಿಂಗ್ ಎಲ್ಲಿದೆ? ಓಕೆ, 1 ಬಾಕ್ಸ್ ಓಪನ್ ಆಗಿದೆ. ಇನ್ನೊಂದು ಮಾಡ್ಬಿಡೋಣ. ಓಕೆ, 2 ಬಾಕ್ಸ್ ಐಟಮ್ ಓಪನ್ ಮಾಡಿದ್ದೀನಿ. ಫಸ್ಟಲ್ಲಿ ಬಾಕ್ಸ್ ತೆಗಿತೀನಿ, ಬಿದ್ದು ಹೊಡೆದೋಗುತ್ತೆ. ಫಸ್ಟ್ ಬಾಕ್ಸಲ್ಲಿ ಕವರ್ ಇದೆ. ಸೆಕೆಂಡ್, ನಾವು ಫಸ್ಟ್ ತೆಗಿತಿದ್ದಾಗೆ ಬ್ಲಷ್ ಸಿಕ್ಕಿದೆ. ಆಮೇಲೆ ಕಾಂಪ್ಯಾಕ್ಟ್ ಫೌಂಡೇಶನ್, ಮತ್ತೊಂದು ಫೌಂಡೇಶನ್, ಇನ್ನೊಂದು ಫೌಂಡೇಶನ್, ಕನ್ಸೀಲರ್, ಇನ್ನು 2 ಕನ್ಸೀಲರ್. ಓಪನ್ ಸೆಕೆಂಡ್ ಬಾಕ್ಸ್. ಓ ಯಾರೋ ನಮ್ಮ ಬಾಕ್ಸ್ ತಕ್ಕೊಟ್ಟಿದ್ದಾರೆ. ಇದು ನೋಡಿ, ಇದು ಫುಲ್ ಹಿಂಗೆ ಬಂದಿದೆ. ಇದು ನೋಡಿದ್ರೆ ಹಿಂಗೆ ಬಂದಿದೆ. ಸೋಂಬೇರಿ ಯಾರಿಗೂ. ಇದರಲ್ಲಿ ಕನ್ಸೀಲರ್ ಪಾಟ್, ಇದು ಇನ್ನೊಂದು ಬ್ಲಷ್. ಓಪನ್. 2 ಕಾಂಪ್ಯಾಕ್ಟ್, 1 ಪಾಟ್. ಓಕೆ, ಇವಾಗ ಇದರಲ್ಲಿ ಏನಿದೆ ಅಂತ ನಾನು ನಿಮಗೆ ಒಂದರಲ್ಲಿ ತೋರಿಸ್ತೀನಿ. ಓಕೆ, ಇದು 2 ಇತ್ತಲ್ಲ, ಇದರಲ್ಲಿ ಏನಿದೆ ಅಂದರೆ ಓಪನ್ ಆಯ್ತಲ್ಲ. ಪಿಂಕ್, ಇದು ಪಿಂಕ್. ವಾವ್, ಇದರಲ್ಲಿ ಬ್ಲಷ್ ಇದೆ. ಬ್ಲಷ್ ಇದೆ. ಬ್ಲಷ್ ಅಮೃತಾಸ್ ಫೇವ್ರೆಟ್ ಬ್ಲಷ್. ಆಮೇಲೆ ನೆಕ್ಸ್ಟು ಇದರಲ್ಲಿ ಏನಿದೆ ಅಂದರೆ ನೋಡಿ, ಫೌಂಡೇಶನ್ ಇದೆ. ಹೆಂಗಿದೆ ನೋಡಿ ಫೌಂಡೇಶನ್, ಚೆನ್ನಾಗಿದೆಲ್ಲ. ಏನು ಒಂಥರ ಸ್ಮೆಲ್. ನೆಕ್ಸ್ಟು ಇದು ನೋಡೋಣ. ಇದು ಓ ವಾವ್, ಸಕ್ಕ ಇದೆ. ವಿತ್ ಬ್ರಷ್ ಕೊಟ್ಟಿದ್ದಾರೆ. ಕನ್ಸೀಲರ್ ಪಾಟ್ಗೆ ಎಷ್ಟು ಚೆನ್ನಾಗಿದೆಲ್ಲ. ಓಪನ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ, ಬಟ್ ಫೈನ್. ಕನ್ಸೀಲರ್ಗೂ ಬ್ರಷ್ ಕೊಟ್ಟಿದ್ದಾರಲ್ಲ. ಪಿಗ್ಮೆಂಟ್ ಚೆನ್ನಾಗಿದೆ, ನೈಸಾಗಿ, ಸ್ಮೆಲ್ಲು ಚೆನ್ನಾಗಿದೆ. ಬಟ್ ಓವರಾಲ್ ಪ್ಯಾಕೇಜ್ ಸಿಕ್ಕಾಬಿಡೆ ಚೆನ್ನಾಗಿದೆ. ವಿತ್ ಬ್ರಷ್ ಕೊಟ್ಟಿದ್ದಾರೆ, ಹಾಗಾಗಿ ಎವ್ರಿಥಿಂಗ್ ಇಷ್ಟ ಆಗಿದೆ. ಪಾಟ್ ಕನ್ಸೀಲರ್. ನೆಕ್ಸ್ಟ್ ಕಾಂಪ್ಯಾಕ್ಟ್. ಓ, ಮ್ಯಾಕ್ನ ಕಾಂಪ್ಯಾಕ್ಟ್. ವಾವ್, ದಿಸ್ ಇಸ್ ನೈಸ್. ಆ್ಯಕ್ಚುಲಿ ದಿಸ್ ಇಸ್ ನೈಸ್ ಕಾಂಪ್ಯಾಕ್ಟ್. ಓ ಸಕ್ಕತ್ತಾಗೈತೆ ಕಾಂಪ್ಯಾಕ್ಟ್ ಕೂಡ. ಓ ಬ್ಲಶ್ಶು ತುಂಬ ಚೆನ್ನಾಗಿದೆ ಕಾಂಪ್ಯಾಕ್ಟ್ ಕೂಡ. ನಿಮ್ಗೆ ಏನಾದರೂ ಬೇಕಾದರೆ ನೀವು ಕಮೆಂಟಲ್ಲಿ ಹೇಳಿ, ನಾನು ಇದ್ರದ್ದು ಲಿಂಕ್ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಓಕೆ, ಇದೇ ಪ್ರಾಡಕ್ಟು. ಇದ್ರದ್ದೇ ನಾನು ಎಲ್ಲ ಶೇಡ್ ತರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ನೀವು ಕಮೆಂಟ್ಸಲ್ಲಿ ಹೇಳಿ, ನಾನು ನಿಮಗೆ ಪ್ರಾಡಕ್ಟ್ನ ಟ್ಯಾಗ್ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಸೊ ಇದು ಪಾಟ್ ಕನ್ಸೀಲರ್ ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೆ. ನೀವು ನಿಮ್ಮ ಇಷ್ಟ ಆದರೆ ತರಿಸ್ಕೊಳ್ಳಿ, ಲಿಂಕ್ ಹಾಕಿರ್ತೀನಿ. ಓಕೆ, ಫೈನಲಿ ನಾವು ತೊಗೊಂಡೆಲ್ಲ ಬಂದು ಆರಾಮಾಗಿ ಕೂತ್ಕೊಂಡಾಗಿ ತಿಂತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಅಮೃತಲ್ಲಿ ನೀವು ಮರಿಬೇಡಿ, ನಾನು ಬರೆಯೋಣ. ಬಾಯ್ ಬಾಯ್, ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಆಮೇಲೆ ನಮಗೆ ಸುಮ್ಮನೆ ಇದ್ದರೆ ಆತ್ಮಶಾಂತಿ ಸಿಗಲ್ಲ, ಹಾಗಾಗಿ ಬಿದಿ ತಿರ್ಗಕ್ಕೆ ಹೋಗಿದ್ದೀವಿ ಅಂದರೆ ಈಚೆ. ಹಾಗಾಗಿ ನಾವು ಗೋಬಿ ತಿನ್ನೋಣ ಅಂತ ಹೋಗ್ತಿದ್ದೆ. ನನ್ನ ಮಗು ಆಲ್ರೆಡಿ ಅಲ್ಲೇ ನಾಟಕ ತೆಗೆದಿತ್ತು, ಅಮ್ಮ ನನಗೆ ಚಪ್ಪಲ್ ಕೊಡಿಸಿಲ್ಲ ಅಂತ. ಸೊ ಆ ಚಪ್ಪಲ್ ನಾಟಕ ಎಲ್ಲ ಮುಗಿಸ್ಕೊಂಡು ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಯಾವ ಚಪ್ಪಲಿ? ಅದು ಪರ್ಪಲ್ ಕಲರ್ದು. ಯಾಕೆ ಕೊಡ್ಸಿಲ್ಲ ಪೂಜಾ? ನೋ ಕ್ಯಾಶ್. ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲ. ಕಾರಣ ಹಣ ಇರುವಂತೆ. ಇನ್ನು ಸ್ಯಾಲರಿ ಕೂಡ ಆಗಿಲ್ಲ. ಕಾರಣ. Thank you so much for watching. Like, share and subscribe to my YouTube channel.